Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ನಾವು 10 ಮಾರ್ಕ್ಸಿನ ಕಾಸ್ಟ್ ಶೀಟ್ ನೋಡೋಣಂತ ಚಾಪ್ಟರ್ 2ದು ಆಲ್ರೆಡಿ ನಾ ಫಾರ್ಮೆಟ್ ವಿಡಿಯೋ ಮಾಡಿಬಿಟ್ಟಿನಿ. ಸೊ ಹೋಗಿ ಚೆಕ್ ಮಾಡಿರಿ. ಡೈರೆಕ್ಟ್ ನಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ದ ಫಾಲೋಯಿಂಗ್ ಇಸ್ ದಿ ಡೀಟೇಲ್ಸ್ ಆಫ್ XYZ traders. Prepare cost sheet. Direct materials 60,000, direct wages 80,000, indirect wages 8,000, direct expenses 15,000, office rent 7,000, showroom rent 6,000, depreciation on tools 10,000, depreciation on furniture 5,000, general expenses 4,000, advertisement 8,000, factory salary 12,000, office office salary 1,000, salesman salary 9,000, power 13,000, selling cost is 3,000, printing and stationery 500, sales value is 2,50,000. ಇದನ್ನ ಇಟ್ಕೊಂಡು ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋಣ. ಸಿಂಪಲ್ ಐತಿ. ಫಾರ್ಮೆಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಹೆಂಗೆ ಮಾಡೋದಂತ. ಕಾಸ್ಟ್ ಶೀಟ್ ಟೇಬಲ್ ಹಾಕೊಂಡ್ರಿ. ಓಕೆ, particulars, total cost. First one, direct material. Material ಎಷ್ಟೈತಿ? 60,000. ನೆಕ್ಸ್ಟ್ ಒನ್ ಡೈರೆಕ್ಟ್ ವೇಜಸ್ ಐತಿ. ಡೈರೆಕ್ಟ್ ಅಂತ ಏನೇನದ ಅವ್ನು ಫಸ್ಟ್ ಬರ್ಕೋರಿ. $80,000 ಐತಿ. ನೆಕ್ಸ್ಟ್ ಒನ್ ಇಂಡೈರೆಕ್ಟ್ ವೇಜಸ್ ಫ್ಯಾಕ್ಟ್ರಿ ಓವರ್ ಹೆಡ್ದಾಗ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತಿ. ಎಷ್ಟೈತಿ? 15,000. ಮತ್ತೇನು ಡೈರೆಕ್ಟ್ ಅಂತಿಲ್ಲ. ಸೊ ಟೋಟಲ್ ದಿಸ್ ಯು ವಿಲ್ ಗೆಟ್ 1,55,000. 1,55,000. It is a prime cost. ಒಂದು ಆನ್ಸರ್ ಏನಾಗುತ್ತೆ? ನಮ್ದು ಪ್ರೈಮ್ ಕಾಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಇದ್ರೊಳಗೆ ಫಸ್ಟ್ ಒನ್ ಏನೈತಿ? ಫಸ್ಟ್ ಒನ್ ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ರ, ಡೈರೆಕ್ಟ್ ವೇಜಸ್ ಕೊಟ್ರ. ಸೊ ಇಂಡೈರೆಕ್ಟ್ ವೇಜಸ್ ಐತಲ್ಲ ಅದು ಫ್ಯಾಕ್ಟ್ರಿ ಓವರ್ ಹೆಡ್ದಾಗ ಬರುತ್ತೆ. ಇಂಡೈರೆಕ್ಟ್ ವೇಜಸ್ ಎಷ್ಟೈತಿ? 8,000. Next one. Okay, next direct expenses ಹಚ್ಕೊಂಡಿವಿ. ಆಫೀಸ್ ರೆಂಟ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಆಫೀಸ್ ಓವರ್ ಹೆಡ್ದಾಗ ಬರ್ತೈತಿ. ಶೋರೂಮ್ ರೆಂಟ್ ಅಲ್ಲೇ ಬರುತ್ತೆ. ಡೆಪ್ರಿಸಿಯೇಷನ್ ಆನ್ ಟೂಲ್ಸ್ ಬರುತ್ತೆ. ಇದು ಫ್ಯಾಕ್ಟ್ರಿ ಓವರ್ ಹೆಡ್ದಾಗ ಬರುತ್ತೆ. ಡೆಪ್ರಿಸಿಯೇಷನ್ ಆನ್ ಟೂಲ್ಸ್ ಎಷ್ಟೈತಿ? 10,000. ಓಕೆ, ಮತ್ತೆ ಓಕೆ, ಡೆಪ್ರಿಸಿಯೇಷನ್ ಆನ್ ಟೂಲ್ಸ್ 10,000. ಮತ್ತೇನಾದರೂ ಐತಿ ನೋಡ್ರಿ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಆಫೀಸ್ದಾಗ ಬರ್ತೈತಿ. ಜನರಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್. ಫ್ಯಾಕ್ಟ್ರಿ ಸ್ಯಾಲ್ರಿ. ಫ್ಯಾಕ್ಟ್ರಿ ಅಂತ ಏನಾದ್ರು ಶಬ್ದ ಇದ್ರೆ ಅದು ಫ್ಯಾಕ್ಟ್ರಿ ಓವರ್ ಹೆಡ್ದಾಗ ತಗೋರಿ. ಫ್ಯಾಕ್ಟ್ರಿ ಸ್ಯಾಲ್ರಿ
ಎಷ್ಟು ಕೊಟ್ಟಾರ 12,000. ನೆಕ್ಸ್ಟ್ ಮತ್ತೇನ್ರ ಐತಿ ಸೇಲ್ಸ್ ಮ್ಯಾನ್ ಆಫೀಸ್ ಸ್ಯಾಲ್ರಿ ಆಫೀಸ್ದಾಗ ಬರ್ತೈತಿ. ಸೇಲ್ಸ್ ಮ್ಯಾನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬರ್ತೈತಿ. ಪವರ್ ಅದು ಆಫೀಸ್ದಾಗ ಫ್ಯಾಕ್ಟ್ರಿದಾಗ ಬರುತ್ತೆ. ಸೊ ಹಚ್ಕೋರಿ. ಪವರ್ ಎಷ್ಟು ಕೊಟ್ಟಾರ ಪವರ್ 13,000. ಮತ್ತೇನೂ ಇಲ್ಲ. ಸೊ ಟೋಟಲ್ ಮಾಡಿರಿ. ಟೋಟಲ್ ಮಾಡಿದ್ರೆ 8,000 ಪ್ಲಸ್ 10,000 ಪ್ಲಸ್ 12,000 ಪ್ಲಸ್ 13,000 ಮಾಡಿದರೆ 43,000 ಬರುತ್ತೆ. ಅದನ್ನು 1,55,000 ಜೊತೆ ಆ್ಯಡ್ ಮಾಡಿದರೆ 1,98,000 ಬರುತ್ತೆ. ಬಂದಿದ್ದ ಆನ್ಸರ್ ನಮ್ದು ವರ್ಕ್ ಕಾಸ್ಟ್. ಓಕೆ. ನೆಕ್ಸ್ಟ್ ಒನ್ ಆ್ಯಡ್ administrative or office overhead. ಇದ್ರೊಳಗೆ ಏನೇನು ಬರ್ತಾವ ಆಫೀಸಿಗೆ ಸಂಬಂಧಪಟ್ಟಿದ್ದು ಏನಾರ ಅದಾವೆ ನೋಡ್ಕೋಬೇಕು. ಎಸ್ ಆಫೀಸ್ ರೆಂಟ್ ಅಂತ ಐತಿ. ಎಷ್ಟೈತಿ 7,000. ಆಫೀಸ್ ರೆಂಟ್ ಎಷ್ಟು ಕೊಟ್ಟಾರ 7,000. ಕೊಟ್ಟಾರ. ದ ನೆಕ್ಸ್ಟ್ ಶೋರೂಮ್ ರೆಂಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದಾಗ ಬರುತ್ತೆ. ಆಲ್ರೆಡಿ ಡೆಪ್ರಿಸಿಯೇಷನ್ ಆನ್ ಟೂಲ್ಸ್ ತೊಗೊಂಡೀವಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 5,000 ಇದ್ರೊಳಗೆ ಬರುತ್ತೆ. ಫರ್ನಿಚರ್ ಆಫೀಸ್ದಾಗ ಫರ್ನಿಚರ್ ಯೂಸ್ ಮಾಡ್ತೀವಲ್ಲ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಮೌಂಟ್ ಎಷ್ಟೈತದ 5,000. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇದ್ರೊಳಗೆ ಬರುತ್ತೆ. ಅದೆಷ್ಟಂದ್ರೆ 4,000. ಜನರಲ್ ಎಕ್ಸ್ಪೆನ್ಸಸ್ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಬರ್ತೈತಿ. ಜನರಲ್ ಎಕ್ಸ್ಪೆನ್ಸಸ್ 4,000. ನೆಕ್ಸ್ಟ್ ಮತ್ತೇನಾರ ಇದೆ ಚೆಕ್ ಮಾಡ್ಕೊರಿ. ಅಡ್ವರ್ಟೈಸ್ಮೆಂಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದಾಗ ಬರ್ತೈತಿ. ಫ್ಯಾಕ್ಟ್ರಿ ಮುಗ್ದೈತಿ. ಆಫೀಸ್ ಸ್ಯಾಲ್ರಿ ಐತಿ. ಸ್ಯಾಲ್ರಿ ಎಷ್ಟು ಕೊಟ್ಟಾರ ಆಫೀಸ್ ಸ್ಯಾಲ್ರಿ 1,000. ಓಕೆ. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕೊಟ್ಟಾರ. ಎಷ್ಟೈತಿ 500. ಇವಷ್ಟು ಆಫೀಸ್ದಾಗ ಬರ್ತಾವ. ಪ್ರಿಂಟಿಂಗ್
500 ಇವನ್ನೆಲ್ಲ ಆ್ಯಡ್ ಮಾಡಿದರೆ 1,98,000ಗೆ ಇವನಷ್ಟು ಆ್ಯಡ್ ಮಾಡಿದರೆ 7,000 ಪ್ಲಸ್ 5,000 ಪ್ಲಸ್ 4,000 ಪ್ಲಸ್ 1,000 ಪ್ಲಸ್ 500 ಮಾಡಿದರೆ 2,15,000 ಸಾರಿ 2,15,500 ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಒನ್ ಆ್ಯಡ್ ಏನೈತಿ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದ್ರೊಳಗೆ ಸೆಲ್ಲಿಂಗಿಗೆ ಏನೇನು ಸಂಬಂಧಪಟ್ಟೈತೆ ಅದನ್ನೆಲ್ಲ ಹಚ್ಬೋದು. ಓಕೆ, ಡೈರೆಕ್ಟ್ ಮೆಟೀರಿಯಲ್ ಆಗೈತಿ, ಡೈರೆಕ್ಟ್ ವೇಜಸ್ ಆಗೈತಿ, ಇಂಡೈರೆಕ್ಟ್ ವೇಜಸ್ ಆಗೈತಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗೈತಿ, ಆಫೀಸ್ ರೆಂಟು ಹೋಗೈತಿ. ಈ ನೆಕ್ಸ್ಟ್ ಶೋರೂಮ್ ರೆಂಟ್ ಐತಿ, ಅದು ಇಲ್ಲಿ ಬರುತ್ತೆ. ಇನ್ನೇನು ಅದ್ರಾಗ ಉಳ್ದಾವಲ್ಲ ಅವೆಲ್ಲ ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದಾಗ. ಶೋರೂಮ್ ರೆಂಟ್ ಎಷ್ಟು ಕೊಟ್ಟಾರ ಅವರು? 6,000. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರ. ಅಡ್ವರ್ಟೈಸ್ಮೆಂಟ್ ಎಷ್ಟೈತಿ? 8,000 ಐತಿ. ಐತಿ 8,000. Okay, next ಫ್ಯಾಕ್ಟ್ರಿ ಸ್ಯಾಲ್ರಿ ಐತಿ, ಆಫೀಸ್ ಸ್ಯಾಲ್ರಿ ಐತಿ. ನೆಕ್ಸ್ಟ್ ಸೇಲ್ಸ್ ಮ್ಯಾನ್ ಸ್ಯಾಲ್ರಿ 9,000. ಸೇಲ್ಸ್ ಮ್ಯಾನ್ ಸ್ಯಾಲ್ರಿ 9,000. ನೆಕ್ಸ್ಟ್ ಮತ್ತೇನ್ರ ಐತೆ ಚೆಕ್ ಮಾಡ್ಕೋರಿ. ಪವರ್ ಆಗೈತಿ. ಸೆಲ್ಲಿಂಗ್ ಕಾಸ್ಟ್ 3,000 ಐತಿ, ಅದನ್ನ ಇಲ್ಲಿ ಹಚ್ಕೋಬೇಕು. ಸೆಲ್ಲಿಂಗ್ ಕಾಸ್ಟ್ $3,000. ಮತ್ತೇನಿಲ್ಲ. ಸೊ ಸೇಲ್ಸ್ ಅದು ನೆಕ್ಸ್ಟ್ ತಗೋದು. ಈಗ 2,15,500ಗೆ ಇವನ್ನ ಆ್ಯಡ್ ಮಾಡಿದರೆ 6,000 ಪ್ಲಸ್ ಮಾಡಿದ್ರೆ 6,000 ಪ್ಲಸ್ 8,000 ಪ್ಲಸ್ 9,000 ಪ್ಲಸ್ 3,000 ಮಾಡಿದರೆ 2,41,500 ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸಾರಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇಷ್ಟ ಆಯ್ತಂದ್ರೆ ನೆಕ್ಸ್ಟ್ ಅವ್ರ ಪ್ರಾಫಿಟ್ ಏನು ಪರ್ಸೆಂಟೇಜ್ ಕೊಟ್ಟಿಲ್ಲ ಕಂಡುಹಿಡೀರಿ ಅಂತ. ಸೊ ಡೈರೆಕ್ಟ್ ಅವ್ರು ಏನು ಕೊಟ್ಟಾರ? ಸೇಲ್ಸ್ ಕೊಟ್ಟಾರ. ಸೊ ಪ್ರಾಫಿಟಿಗೆ ಒಂದಿಷ್ಟು ಜಾಗ ಬಿಡ್ರಿ, ಪ್ರಾಫಿಟ್ ಬರ್ಕೋಕ. ನೆಕ್ಸ್ಟ್ ಏನು ಹೇಳ್ಯಾರ ಅವರು? ಸೇಲ್ಸ್ ಕೊಟ್ಟಾರ. ಓಕೆ, ಸೇಲ್ಸ್ ಎಷ್ಟು ಹೇಳ್ಯಾರ ಅವರು? ಸೇಲ್ಸ್ ವ್ಯಾಲ್ಯೂ 2,50,000 ಅಂತ ಹೇಳ್ಯಾರ ಅವರು. ಸೊ ಹಚ್ಕೊಂಡು 2,50,000 ಅಂತ ಟೋಟಲಿಗೆ ಹಚ್ಕೋರಿ. ಇವಾಗ ಈ 2,50,000ದಾಗ ಇದು 2,41,500ನ ಲೆಸ್ ಮಾಡ್ಬೇಕು. ಬಂದ ಆನ್ಸರ್ ನಮ್ದು
ಪ್ರಾಫಿಟ್ ಆಗುತ್ತೆ. ಅದು 8500 ಬರುತ್ತೆ, ಅದು ನಮ್ಮ ಪ್ರಾಫಿಟ್. ಇದು 10 ಮಾರ್ಕ್ಸ್ ಕಾಸ್ಟ್ ಶೀಟ್. ಏನಾರ ಡೌಟ್ ಇದ್ರೆ ಕಮೆಂಟ್ದಾಗ ಹೇಳ್ರಿ. ಇಷ್ಟು ಇದು ಸಿಂಪಲ್ ಕಾಸ್ಟ್ ಶೀಟ್ ಐತಿ 10 ಮಾರ್ಕ್ಸಿಗೆ.